ನಾಮಲ್ಲಿ ಕೊಟ್ರೆ ತಗೊಂತಾರ್ರಿ ಅವ್ರು ಹಂಚ್ಕೊಳ್ಳೋದಲ್ಲ ಭಾಳ ಇದ್ರಾಗ ಒಂದು ಸ್ವಲ್ಪ ಅದಾವ್ರಿ ಇದು ಬಿಟ್ಟಕ್ಕಿ ಅದಾರಲ್ರಿ ಇಲ್ಲಷ್ಟಕ್ಕೆ ಹಾಕ್ತಾನೆ ಇನ್ನು 4 ಕಡೆ ಹೊಲ್ಕೋ ಶರ್ಟ್ ಪ್ಯಾಂಟ್ ಪೀಸ್ ಅನ್ಸುತ್ತೆ. Hey guys, welcome back to Mr. and Mrs. YouTube channel. ಇವತ್ತು ನಮ್ಮ ಮನ್ಯಾಗ ನಾಷ್ಟ ಭಾರಿ ನಡೆದೈತಿ. ಫಸ್ಟ್ ಟೈಮ್ ಟ್ರೈ ಮಾಡೋತ ಯಾವುದೇ ಇನ್ಸ್ಟೆಂಟ್ ದೋಸೆ ಅಂತ ಈಗ ಜಸ್ಟ್ ಹಿಟ್ಟು ರೆಡಿ ಮಾಡ್ಕೊಂಡು ಇದನ್ನ ಹೆಂಗೆ ಬರುತ್ತೋ ಏನು ಗೊತ್ತೀವೋ ಒಂದು ಗೊತ್ತಾಗೋದು. ಹಿಟ್ಟು ಭಾಳ ದಪ್ಪ ಆದ್ರೆ ಇದಕ್ಕಿಂತ ಮುಂಚೆ ಒಂದ್ಸಲ ಮಾಡಿದ್ಲು ಅದು ಕೆಟ್ಟೈತಿ. ಆದ್ರೂ ಹಠ ಬಿಡಾಗುತ್ತಿಲ್ಲ, ಹಠವಾದಿ ಈಕಿ. ನೋಡು ಮಿಸ್ರ ಏನು ಮಾಡ್ತಾ ಇದಕ್ಕೆ ತೂತ್ ಯಾಕೆ ಬಿದ್ದಿಲ್ಲ ಅಂದ್ರೆ ಸುಲ್ತ ಹಂಚ ಸಿಕ್ಕಾಪಟ್ಟಿ ಮಸ್ತ್ ಬಿಸಿ ಆಗ್ಬೇಕು. ಹಾಕಿದ್ಗಳೇನು ಬಬಲ್ಸ್ ಅದು ಉಳ್ಳಕ್ಕೋ ಹೋಲಕ್ಕೋ. ಇದು ಎಂಥ ದೋಸವಯ್ಯ. ಮೊನ್ನೆದು ಸುಮ್ಮಂಗೆ ಫೇಲ್ ಆಗತ್ತೈತಿ. ರೊಟ್ಟಿ ಅನ್ಸಾಗ್ತೈತೆ ರಾಗಿ ರೊಟ್ಟಿ. ನನಗೆ ಚಟ್ನಿ ಮಾಡು ಡ್ಯೂಟಿ ಬಿದ್ದೈತಿ. ನಾ ಚಟ್ನಿ ಮಾಡಬೇಕು. ಎಷ್ಟೆಲ್ಲ ಮಾಡೀನಿ, ಇದಕ್ಕೆ ಒಗ್ಗರಣೆ ಹೊಡಿಬೇಕಷ್ಟೇ. ಎಲ್ಲಿ ಸಾಸಿವೆನೇ ಜಾಸ್ತಿ ಅದು ಅನ್ಸುತ್ತೆ. ಸಾಸಿವೆ ಜಾಸ್ತಿ ಅದು ಅನ್ಸುತ್ತೆ. ಹಂಗೆ ಕಾಣ್ತಾ. ನಮ್ಮ ಮನೇಲಿ ಸೂಪರ್ ದೋಸೆ, ಹೆಲ್ದಿ ಆ್ಯಂಡ್ ಇನ್ಸ್ಟೆಂಟ್ ದೋಸೆ ರೆಡಿ ಆಗೈತಿ. ಟೇಸ್ಟ್ ಮಾಡಮು. ಮ್ಯಾಕ್ ತೆಗ್ದಾವು ಸ್ಮೂತ್ ಅದ ಕರೆ. ನೋಡು ಚಂತನ ನೆನೆಸಿ ರುಬ್ಬಿ ಟೆನ್ಷನೇ ಇಲ್ಲ. ಈಗ ನಮ್ಗೆ ಸ್ವಲ್ಪ ಹೀಟಾಗಿ ಏನಾಗ್ಬಿಟ್ಟೈತಿ, ಸ್ವಲ್ಪ ಪಿಂಪಲ್ಸ್ ನೋಡಿ ಹೆಂಗಾಗ್ಬಿಟ್ಟು. ಅದಕ್ಕೆ ಸ್ವಲ್ಪ ಫುಡ್ ಮೇಲೆ ಕಂಟ್ರೋಲ್ ಇರ್ಬೇಕಂತ ಅಂತಿರ್ತೀನಿ. ಒಬ್ಬರಂತಾರೆ ಏನು ಕಂಟ್ರೋಲ್ ಅಂತೇಳಿ. ಅದು ಏನವ ಇವತ್ತು ನಮ್ಮೊಬ್ರು ಸಬ್ಸ್ಕ್ರೈಬರ್ ಬರೋದವ್ರು ಮನೆಗೆ. ನಮ್ಮ ವೆಲ್ ವಿಷರ್, ನಮ್ಮ ವಿಡಿಯೋಸ್ನ ಅವರು ಡೈಲಿ ನೋಡ್ತಾರಂತ ತಪ್ಪದೆ. ಸೊ ಅವ್ರು ಭಾಳ ದಿನದ ಮೆಸೇಜ್ ಮಾಡಿದ್ರು, ಬಟ್ ಅದು ನೋಡೋಕ್ಕಾಗಿರಲಿಲ್ಲ. ಮೊನ್ನೆ ನೋಡಿದೆ. ಅದು ನೋಡಿದಾಗ ಅವರು ಇವತ್ತು ಬರಾಗುತ್ತಾರೆ ನಮ್ಮ ಮನೆಗೆ, ನಮ್ಮ ಮೀಟ್ ಆಗಕ್ಕೆ. ಬರಲಿ, ಬಂದು ಮಾತಾಡಿಸಿ ಕಳ್ಸೋಮು. ಹಿಂಗೆ ನಾಮಲ್ಲಿ ಕೊಟ್ರೆ ತಗೊಂತಾರ್ರಿ ಅವ್ರು ಹಂಚ್ಕೊಳ್ಳೋದಲ್ಲ ಭಾಳ ಇದ್ರಾಗ ಒಂದು ಸ್ವಲ್ಪ ಅದಾವ್ರಿ. ಇದು ಬಿಟ್ಟಕ್ಕಿ ಅದಾರಲ್ರಿ ಹಾಕೊಂಡಿ ಆಮೇಲೆ ಬೆಲ್ಲಾಗ ಅದು ವಜ್ಜೆ ಹಾಕಿದ ತರಲಿಲ್ರಿ. ದುಡ್ಡು ಇಟ್ಬಿಟ್ಟಿನಿ ಅದ್ರಾಗೆ ತಗೋರಿ. ಅಕ್ಕ ಈಗ ಬಂದು ಸುಂಟಾಗಿ ಏನೇನೋ ಕೊಟ್ಟು ಅವ್ರಿಗೆ ಒಂದು ಏನೋ ಕುಪ್ಸ ಅಂತಾರಲ್ಲ ಆ ಥರ ಏನೋ ಒಂದು ಸ್ವಲ್ಪ ಗಿಫ್ಟ್ಸ್ ಕೊಟ್ಟು ಹೋಗ್ಯಾರ. ಅವರು ಯಜಮಾನ್ರು ನಮ್ಮ ಏರಿಯಾದ BBMP ಇಂಜಿನಿಯರ್ ಅಂತ. ಅವರು BBMP ಇಂಜಿನಿಯರ್. ಸೊ ನಮ್ಗೆ ಗೊತ್ತಿರಲಿಲ್ಲ. ಸೊ ಇವತ್ತು ನೋಡಿದೆ, ಮಾತಾಡ್ಸಿದ್ವಿ. ನೋಡು ಸುಂಟಾಗಿ ಏನೇನು ಕೊಟ್ರೆ ತೋರಿಸ್ತೀನಿ. ನಮಗೆ ಮಾತಾಡೋಕ್ಕಾಗಲ್ಲ. ನಮ್ಗೆ ಏನು ಮಾಡೋದು, ಏನು ಮಾತಾಡೋಕೆ ಗೊತ್ತಾಗಲ್ಲ. ನಮಗೆ ತರ್ತಾರ ನಮ್ಗೆ ಒಂಥರ ಏನು ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಡ್ತೈತಿ. ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರಲ್ಲ ಅಂತ. ಏನೇನೋ ತಡ್ರಿ. ಎಲ್ಲಿ ಇಲ್ಲ ಶರ್ಟ್ ಪ್ಯಾಂಟ್ ಪೀಸ್ ಅನ್ಸುತ್ತೆ. ಇವೆಲ್ಲ ಕೇಳ್ಕೊಂಬಂದಿರ್ಬೇಕಂತ. ನಾ ಕೇಳ್ಕೊಂಬಂದಿನಿ ಅನ್ಸುತ್ತೆ ನಾ ಹುಟ್ಟಾಗ. ಮತ್ತು ಬಳಿ ತಂದಾರ. ಮೋಸ್ಟ್ಲಿ ಅವರು ಶ್ರೀಮಂತ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಏನೋ ಮಾಡಿಲ್ಲ ಅನ್ಸುತ್ತೆ. ಅದನ್ನು ಕಳ್ಕೊಪ್ಸ ಅಂತ ಮಾಡ್ತಾರೆ. ಫಸ್ಟ್ ಅದೊಂದು ಚಾದ ಒಂದೊಂದು ಏನೋ ಮಾಡ್ಬೇಕು. ಅದು ಮಾಡಾದ್ಮೇಲೆ ಮುಂದೆ ಮಾಡೋಕೆ ಬರ್ತೈತೆ ಅಂತ. ಸೊ ಅವರು ಈ ಕೊಟ್ಟು ಹೋಗ್ಯಾರ. ಈಗ ಅದು ಕುಪ್ಸ ಆದಮೇಲೆ ಹಾಕೋತ ಬ್ಲೌಸ್ ರೆಡಿ ಐತೇನು. ಮೊದಲ ಯಾವ ಶಾರ್ಟ್ಸ್ ವಿಡಿಯೋ ಮಾಡಿದಾಗ ಹೇಳ್ತಿದ್ರಿ, ಅಕ್ಕ ನಿಮ್ಮಲ್ಲಿ ಸೀರೆನೇ ಇಲ್ಲ ಏನಕ್ಕೆ ಅದೇ ಸೀರೆ ಹಾಕೊಂಡು ಮಾಡ್ತಿರಲ್ಲ ಅಂತೇಳಿ. ಈಗ ನೋಡ್ರಿ ಎಷ್ಟು ಬರಾಗುತ್ತೋ. ಇದು ಬರೀ ಸೀರೆ ಇದ್ರು ಸೀರೆನ ಉಟ್ಕೊಳ್ಳೋದು ಭಾಳ. ಹಾಂ, ಎಲ್ಲ ತೋರಿಸ್ಬೇಕು ನಿಮಗೆ. ಇಲ್ಲ ಅಂದರೆ ಏನು ತಂದಿದ್ರಿ ಹೇಳ್ರಿ ಅಂತ ಕಮೆಂಟ್ ಹಾಕ್ತಿರ್ಲಿ. ಸೊ ಅದಕ್ಕೆ ಮತ್ತು ನೋಡ್ರಿ ಚೋಡ ನಮ್ಮೂರ ಕಡೆ ರೊಟ್ಟಿ. ಇದು ಭಾಳ ಖುಷಿ ಸುಂಟಾಗಿ. ಈಗ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕೈಲೇ ಬಿಡ್ತೀನಿ. ವಜ್ಜೆ ಐತೇನು ಭಾಳ. ಹಣ್ಣು ತಂದಾರ. ಇವು ಎಲ್ಲ ಇವೆಲ್ಲ ನ್ಯಾಚುರಲ್ ಅನ್ಸುತ್ತೆ. ಊರ ಕಡೆದು ಇವು ನೋಡ್ರಿ ಹೆಂಗೆ ಹೊಡೆದಾರೆ. ಇವೆಲ್ಲ ಅಲ್ಲೇ ಗಿರಣಿ ಒಳಗೆ ಹೊಡೆದಿರಿ ಇವು. ಅಂದ್ರೆ ಅದೇನು ರೊಕ್ಕ ಬಿತ್ತು. ಬೆಲ್ಲ ಬೇಳೆ ಏನೋ ತಗೋ ಅಂತಂದ್ರೆ
200 ರೂಪಾಯಿ ಕೊಟ್ಟಾರ. ಹಾಂ ಅಂಟು ನಮ್ಮ ಕಡೆ ಏನು ಕರ್ದಂಟು ಅಂತಾರಲ್ಲ ಇದಕ್ಕೆ, ಕರ್ದಂಟು ಅಂತಾರೆ. ಜೋರಾಗಿ ಜಗ್ಗಿ ಅಂತೀನಿ, ಮೂಗ್ನಾಗಿರುತ್ತೆ. ಗುರಾಳ ಪುಡಿ, ಗುರಾಳೇನ? ಹಾಂ, ಅಗಸಿ ಹಿಂಡಿ ಎರಡು ಒಂದೇ. ಇಟ್ಟು ತಿಂದಿನ ಖಾಲಿ ಮಾಡಿರಲ್ಲ ನಾವು. ಮತ್ತು ಯಾರು ನಮ್ಮವ್ರು ಬಂದೇ ಬಿಡ್ತಾರೆ, ಬಂದು ಮಾತಾಡ್ಸಕ್ಕೆ ಬರ್ತಾರೆ, ಮತ್ತು ಕೊಟ್ಟೆ ಹೋಗ್ತಾರೆ. ಇದು ಏನಾರ ಬಾ ಮನ್ಯಾಗ ಮಾಡಿದವ್ರು ಟೇಸ್ಟೇ ಬೇರೆ ಬರ್ತೈತಿ. ಕಸ್ಕೊಂಡೆ ಪೂರ. ನಮ್ಮವ್ ನಾಗರಮಾಸಿ ಮಾಡ್ತಿದ್ವು ಸೇಮ್ ಟು ಸೇಮ್ ಪರ್ ಕಿಲೋ. ಇದ ಏನಾರು ಇಷ್ಟು ಕೊಟ್ಟಾಗ ಸುಂಟ ಸೂದಿದ್ದಾಗ ಏನಾರು ಕೊಟ್ಟಿದ್ರೆ ಅಂದ್ರೆ ಸ್ವಚ್ಛ ಒಂದಿನ ಸ್ವಚ್ಛ ಮಾಡ್ತಿದ್ಲಕ್ಕೆ ತಿಂದ್ಬಿಡ್ತಿದ್ವಿ. ಈಗ ತಿತ್ತಾಳ ಸ್ವಲ್ಪ ಹಲ್ಸು ಮಿಡಿತಾ ಅಲನೇರ್ಸ್ ನಡ್ದಾವಲ್ಲ, ಇದು ಟ್ರೀಟ್ಮೆಂಟ್ ನಡೆದೈತೆ, ಅದಕ್ಕೆ ಹಂಗಾಗುತ್ತೆ. ಎಸ್ ಇವೆಲ್ಲ ನೋಡ್ರಿ ಮನ್ಯಾಗ ಮಾಡಿದ್ದು. ಇದನ್ನೆಲ್ಲ ಎದಕ್ಕೆ ಕೊಡ್ತಾರೆ ಅಂದ್ರೆ ಇದು ಸೀಮಂತ ಅಂತಾರಲ್ಲ ಆ ಥರ ಒಟ್ಟು ಒಂದಿಷ್ಟು ಪ್ರೊಸೀಜರ್ ನಮ್ಗೆ ಗೊತ್ತಾಗಲ್ಲ. ಬಟ್ ಸೀರೆ ಕೊಟ್ಟಿದ್ದು ಹೇಳ್ತೀನಿ, ಏನಾರ ತಪ್ಪು ಮಾತಾಡ್ಬಿಟ್ಟಿದ್ರೆ ಐ ಸಾರಿ. ಏನು ಸೀರೆ ಮಾತ್ರ ಸೀಮಂತಕ್ಕೆ ಅವಕ್ಕೆ ಅಂತ ಲೈಕ್ ನಮ್ಮ ಕಡೆ ಕುಬಸ್ ಅಂತಾರೆ, ಆ ಥರ ಕುಬ್ಸ ಮಾಡ್ದಂಗೆ ಕೊಟ್ಟಾರ ನೋಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಾಕು ಬಾ ಊಟ ಮಾಡೋಣ. ಒಂದು ತಾಸು ಆತೇನಿ ಕಟ್ಯಾಕ ಕೂತು, ವಿಡಿಯೋಕ್ಕೆ ಊಟ ಮಾಡೋಣ ಮೊದಲು. ಇದ್ರ ಟೇಸ್ಟ್ ಐತಲ್ಲ, ಇದ್ರ ಟೇಸ್ಟ್ ಯಾವ ಪಿಜ್ಜಾದಾಗೂ ಇಲ್ಲ, ಯಾವ ಬರ್ಗರ್ದಾಗೂ ಇಲ್ಲ. ನಿಜವಾಗ್ಲೂ ತಿಂದವ್ರಿಗೆ ಗೊತ್ತಿರಿ ಟೇಸ್ಟ್. ಗುರಾಳ ಪುಡಿ ಅಂತಾರೆ ಇದಕ್ಕೆ ನಮ್ಮ ಕಡೆ, ಅಗಸಿ ಹಿಂಡಿ ಗುರಾಳ ಹಿಂಡಿ ಅಂತಾರೆ. ಸೊ ಈ ಥರದ ಮಕ್ಕಳ ಒಂದು ಸ್ವಲ್ಪ ಓಕೆ. ಹಂಗೆ ರೊಟ್ಟಿ ಹೇಗೈತೆ ನೋಡ್ರಿ ಕಾಂಬಿನೇಷನ್. ಇದ್ರ ಮುಂದೆ ಯಾವುದೂ ಅಲ್ಲ. ಈಕೆ ಅಂತೂ ಹೊಯ್ಯಿ ಅಂತ ಫೋನಾಗ ಹೊಡ್ಯಾಗ ಗೊತ್ಬಿಟ್ಟ ಮಿಕ್ಸ್ ಹೊಡೆದು ಆಸೆ ಮರಿ ಕೂಸಿನ ತಾಯಿ. ಬಿಸಿ ರೊಟ್ಟಿ ತಿನ್ಬೇಕೇನ? ಬಿಸಿ ರೊಟ್ಟಿ ಮಾಡ್ಕೊ, ಹಿಂಡಿ ಜೊತೆ ಮಸ್ತ್ ಐತಿ. ಸೂಪರ್. ಏನೇನು ಮಾತಾಡಿದ್ವಿ ಇಷ್ಟೊತ್ತನ? ನಾವಿಬ್ರು ಲವ್ ಮಾಡ ಮಾತಾಡ್ತಿದ್ವಿ ಹಿಂಗೆ ತಾಸುಗಟ್ಲೆ. ಈಗ ನಿಮ್ಮ ತಂಗಿ ಜೊತೆ ಮಾತಾಡೋಕೆ ಚಲೋ ಮಾಡ. ಅವ್ರ ಜೊತೆ ಹೋಗಿ ಬಾಳೆ ಮಾಡಲ್ಲೇ ಅಂಜುದಲ್ಲ. ಈಗ ನೀವು ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ ಅಂತೀರಿ, ಇದ್ರ ಜೊತೆ ಕಟ್ಟಿ ರೊಟ್ಟಿ ಜೋಡಿ ಕೊಡೋ ಟೇಸ್ಟ್ ಬಿಸಿ ರೊಟ್ಟಿ ಕೊಡಂಗಿಲ್ಲ. ಇಲ್ಲ, ಮತ್ತೆ ಕಟ್ಟಿ ರೊಟ್ಟಿ ತಿನ್ಬಾರ್ದು ಅಂತಾರಲ್ಲ. ಅದು ಕರೆಕ್ಟ್. ಕಟ್ಟಿ ರೊಟ್ಟಿ ತಿನ್ನಬಾರ್ದು, ಬಿಸಿ ರೊಟ್ಟಿ ತಿನ್ನು. ಸ್ವಂತ ಸಾಮಾನು ಏನೇನು ಬರ್ತಾವೆಲ್ಲ ನಾನು ಜಡಿ ಆಗ್ತೀನಿ. ಜಡಿ ಏನಾಗಲ್ಲ, ತಿನ್ಲೆ ತಿನ್ಬಾರ್ದು ಅಂತೇನೋ ಹೊಟ್ಟೆ ಕಡಿ ಅಂತಾರ. ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಇನ್ನೊಂದು ಟೇಸ್ಟ್ ಗೊತ್ತಾ ನಿಮಗೆ? ನಮ್ಮ ಊರ ಕಡೆ ಸೋಡಾ ಮೇಲೆ ಮೊಸರು ಹಾಕೊಂಡು ತಿನ್ನೋದು. ನಾನು ಹೆಂಗೆ ನಾನು ಚೋಡ ತಿಂತೀನಿ. ಮೊಸರು ಬೇಡ, ಬರೋ ಚೋಡ. ಮೊಸರು ಜೋಡಿ ತಿನ್ನ ಕುದಿರೋ ತಿನ್ನೇನ. ಎಷ್ಟು ಮಂದಿಗೆ ಫೇವ್ರೇಟ್ ಇದು ಗೊತ್ತಾ? ಚೀಸಿ ಮೊಸರು ಇರುತ್ತಲ್ಲ, ಕ್ರೀಮಿ ಚೀಸಿ ಎಮ್ಮಿ ಎಲ್ಲನೂ ಇದ್ರಾಗ. ಡುಮ್ಮಿ ಇದಕ್ಕೆ ಬೆಂಗಳೂರಾಗ ಇದು ಮಾಡಿ ಇದಕ್ಕೊಂದು ಇಂಗ್ಲೀಷ್ ಹೆಸರು ಕೊಟ್ರೆ ಗ್ಯಾರಂಟಿ ಎಲ್ಲರೂ ಮಾಡಾಕ ನೋಡು. ಎಸ್ ಕೂತ್ಬಿಡ್ತಾರೆ. ವೆರಿ ಗುಡ್ ಕೊಡು. ಥ್ಯಾಂಕ್ ಯು ಹುಡುಗಿ. ಇಲ್ಲಿ ಇಡಲ್ಲ, ಇದೆಲ್ಲ ಹೋಗ್ಬಿಡುತ್ತೆ ನೋಡು ಸ್ವಲ್ಪ ದಿನದಾಗ.
ಹೆಚ್ಚು ಕಮ್ಮಿ ಐತಿ. ಆಲ್ರೆಡಿ ಹೋಗೇ ಬಿಟ್ಟೈತಿ ಸ್ವಲ್ಪ. ಹೌದಿಲ್ಲ? ಬರೋಬ್ಬರಿ 55 ಇಂಚ್ ಐತಿ. ನೋಡಿ ಹೆಂಗಾಗೈತಿ ಈಗ. ಎಲ್ಲ ಗುಂಜು ಅದು ಗುಂಜಾಗತ್ತೆ. 55 ಸರಿ ಹಿಂಗೆ ನೋಡ್ತೀನಿ. ಹಾಗೆ ಹೊಲ್ದು ಬಿಡ್ತೀನಿ. ಗೊತ್ತಾ ಹಿಂಗೆ ಊದ್ದ ಎಷ್ಟು ಐತಿ ಇದು ಇದು ಹಿಂಗೆ ಊದ್ದ ಹಂಗೆ ಒಂದು ಟೇಪ್ ಹಿಡಿದ ಮೇಲೆ 22 ಇಂಚ್ ಐತಿ, ಹಿಂಗೆ ಫುಲ್ 55 ಇಂಚ್ ಐತಿ. ಏಯ್ ನಗಬೇಡ. ಏಯ್ ನಾನು ನಿನ್ನ ನಗಾಗ್ತಿಲ್ಲ, ಈ ಕಣ್ಣಾಗ ಹಾಕ್ತೀನಿ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊ. ಕರೆಕ್ಟಾಗಿ ಮಾರ್ಕ್ ಮಾಡಿ ನಾನು ನೋಡು ಸಮ ಐತಿ. ಇದು ಅಲ್ಲಿಂದ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತಡಿ, ಕೈಯಾಗ ಕೊಡ್ಬಾರ್ದಂತ. ನೀನೇ ಮಾಡ್ಬಿಡ. ಅಲ್ಲಿಂದ ಒಂದು ಸ್ವಲ್ಪ ಒಂದು ಮಾರ್ಕ್ ಮಾಡು. ಬಿಡು ತಮ್ಮ. ಸಮ ಒಯ್ಬೇಕಾ? ಈಗ ಹಿಂಗೆ ಹೆಂಗೆ ಗುರ್ತ ಮಾಡ್ಕೊಳತ್ತಿ? ಇದನ್ನ ತಳಗೆ ಹಾಕಿ ಇದನ್ನ ಹಿಂಗೆ ಸಮ ತಗೊಂಡು ಜಾಣಿ ಹಿಂಗೆ ತಗೊಂಡು ಹಿಂಗೆ ಬರೋಬ್ಬರಿ ತಗೊಂಡು ಹಿಂಗೆ ಒಳಗೆ ಹಾಕಿ. ಹೌದು, ಇಲ್ಲೇ ಮಾರ್ಕ್ ಹಾಕ್ಬಿಡ್ಲ ಇದ್ರ ಮ್ಯಾಗ, ಮತ್ತೆ ಒಳಗೆ ತಗೋತಿ. ಅದಕ್ಕೂ ಬೀಳ್ಬೇಕಲ್ಲ ಮಾರ್ಕ್. ಹಿಂಗೆ ಇಲ್ತಮ್ಮ ಈ ಥರ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ಒಂದು ಇದು ತಗೊಂಡು ಈ ಥರ ಇದಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೋಡ್ರಿ ಕಾಣಿಸತ್ತೆ. ಓಕೆ, ಹಿಂಗೊಂದು ಕಾಣಿಸುತ್ತಿಲ್ಲ? ನಾ ಕುಂಬಳಿ ಹಿಂಗ ಮಾಡ್ಕೊಳ್ಳೋದ ಅಲ್ಲಿ? ಕುಂಬಳಿ ಹಿಂಗೆ ಕಟ್ ಮಾಡ್ಕೋಬೇಕು. ಇಷ್ಟು ಕಟ್ ಆಗುತ್ತೆ. ಇವನ್ನ ಎರಡು ಸೇರಿಸಿ ಹಿಂಗೆ ಸ್ಟಿಚ್ ಮಾಡ್ಕೋಬೇಕು. ನೀ ತಂದೆ ತಾನು ನಡ್ಸಿಬಿಟ್ಟ ನೋಡಗ. ಬಿಡು ಈಗ ಫುಲ್ ಹೊಲಿಬೇಕು. ಅದು ಗುಂಜಿರಬಾರ್ದು. ಅಟ್ಟು ಹೊಲಿಬಾರ್ದೇ. ನನಗೆ ಅಷ್ಟೇ ಗಾವಾಗೋದು ಜಾಸ್ತಿ ಆಗೋದು. ನಾ ಹಿಡಿದು ಕೊಡ್ತೀನಿ ಅಲ್ಲ. ಬ್ಯಾಡ, ನೀನು ತುಳಿಬಾರ್ದು. ಹೆಂಗೆ ಫಿನಿಶಿಂಗ್ ಏನಾದ್ರು ಫೇಲ್ ನೋಡು. ಬಾರಿ ಪೂರ ಎರಡು ಕಡೆ ಹೊಲ್ದೀನಿ, ಹಿಂಗೆ ಫಿನಿಶಿಂಗ್ ಕೊಟ್ಟಿದ್ದೀನಿ. ಹೊಲ್ದೆ ಎರಡು ಕಡೆ? ಮೊದಲು ಸಮ ಆಗ್ಯಾವಿಲ್ಲ ನೋಡ್ಕೊ. ನಾನು ಹೊಲಿಗೆ ಕಲ್ತ್ಬಿಟ್ಟೆ ನೋಡಿ, ಬೆಳೆಸಿ. ಇಂಟ್ರೆಸ್ಟ್ ಅಲ್ಲ ಹೊಲ್ಯಾಕ? ಒಂಥರ ಅದು ಮಜಾ ಅದ. ಆದ್ರೆ ಕಂಟಿನ್ಯೂ ಇದಾಗಬಾರ್ದು. ಕಂಟಿನ್ಯೂ ಇದಾದ್ರೆ ಯಾರಿಗೆ ಬೇಸರ ಆಗುತ್ತೆ. ಲಾಕ್ ಹಾಕೊಂಬೋದಲ್ಲ? ಬಾರಿಪ್ಪ. ಹೆಂಗೆ ಬಾರಿ ಈಗ ಹಿಂಗಾಗ್ಬೇಕು. ಓಕೆ, ತಂದಾನ ಹಿಂಗೆ ಹಾಕೋದು ಬೆಡ್ಡಿಗೆ. ಓಕೆ, ಇನ್ನೂ ಇಲಾಸ್ಟಿಕ್ ಬರ್ತಾವೆ ಇದಕ್ಕೆ. ಹಿಂಗೆ ಅಲ್ಲ, ಇನ್ನೂ ಭಾಳ ಇಲಾಸ್ಟಿಕ್ ಹಾಕ್ತಾನೆ. ಇನ್ನು 4 ಕಡೆ ಹೊಲ್ಕೊ. ನೋಡ್ರಿ ಹೆಂಗೆ ಕೂತೈತಿ ಈಗ. ಆದರೆ ಇದು ಸ್ವಲ್ಪ ಮುದ್ದೆ ಅದಾವೆ. ಇದಕ್ಕಿನ್ನ ಇಲಾಸ್ಟಿಕ್ ಕುಂದಿರ್ಸ್ಬೇಕು. ಜಸ್ಟ್ ನಾನು ಸೈಜ್ ನೋಡ್ಕೊಂಡೀನಿ. ನೋಡ್ರಿ ಈ ಥರ ಫಿಟ್ ಆಗೈತಿಲ್ಲಿ. ಈ ಥರ ಕೂತಾವು. ಇನ್ನು ಇಲಾಸ್ಟಿಕ್ ಕುಂದಿರ್ಸ್ಬೇಕು ತಳಗೆ. ಈಗ 10 ಇಂಚಿಂದ ಇಲಾಸ್ಟಿಕ್. ಟೋಟಲ್ ಒಂದು 3 ಫೂಟೇ ನಿಂತಿದ್ದು. ಇದ್ರೊಳಗೆ 4 ಭಾಗ ಮಾಡೀನಿ. 10 ಇಂಚ್ ಬಂದೈತಿದ್ದು. ಇವನು ಒಂದೊಂದು ಕಟ್ ಮಾಡ್ಕೋಬೇಕು ಸಪ್ರೇಟ್. ಓಕೆ, 1 2 3 4 ಇವನ್ನ ಅದ್ರ ಕಾರ್ನರ್ಗೆ ಹಾಕಿ ಹೊಲಿದು ಬಿಡೋದು. ಚಿಕ್ಕ ಚೆಕ್ ಹಿಡೋದು ಇಲ್ಲಿಂದ ಇಲ್ಲಿಗೆ ಸೆಂಟ್ರ್. ಓಕೆ, ಜಗ್ಗಿಡಿ. ಸೊಟ್ಟ ಪುಟ್ಟ ಒಯ್ಯಕತ್ತ. ಹೆಂಗೆ ನೋಡಿ ಸುಮ್ಮನೆ
ಸೂಪರ್ ಸೂಪರ್ ಸೂಪರ್. ಹೊಲ್ದಿದ್ದು ಸ್ವಲ್ಪ ದಂಡಿಗೆ ಫಿನಿಶಿಂಗ್ ಬಂದಿಲ್ಲ, ಅದಕ್ಕೆ ಸುನಿತಾ ಹೊಲ್ಸಾಗುತ್ತೀನಿ. ಸುನಿತಾ ಹೊಲ್ಯಾಗುತ್ತಾಳಾದ್ರೆ ನಾನು ತುಳ್ಯಾಗುತ್ತೀನಿ. ತಿರುಗಿಸ್ ತುಳಿತ್ನ. ಭಾಳ ದೂರ ಬಂದು ಲಾಕ್ ಮಾಡು. ಏನು ಮಾಡಲಿ ಈಗ? ತಿರುಗಿಸ್ಲಾ ಮುಂದಕ್ಕೆ ಹಿಂದಕ್ಕೆ? ಅಯ್ಯೋ ನಾನೇ ಕೇಳಿ ನಾ ತುಳ್ಯಾಗುತ್ತೀನಿ ನೋಡ್ರಿ. ಹಿಂಗೆ ಮಾಡಿಟ್ಟಾಳ ಕಾರ್ಬಾರ್. ಇದನ್ನು ಚಲೋ ಮಾಡ್ಯಾಳ. ಇದು ನಾ ಹಾಕಿದ್ದು, ಇದು ಸುನಿತಾ ಹಾಕಿ ಹೇಳಿದ್ದೀನಿ. ಹಾಕ. ಹೌದಾ? ನಂದು ಇಲ್ಲಿ ಬರ್ತ ಯಾಕಡೆ ಫಸ್ಟ್ ಕಡೆ ನೋಡ್ರಿ. ಇದು ಇಲಾಸ್ಟಿಕ್ ಎತ್ತಿ ತಡಿ ಬಿಡು ಇನ್ನ ಬಿಡು. ನೀ ಹಾಕಿಯೇನ? ಹಂಗೆ ಇಲ್ಲ, ಎಲ್ಲ ಕಡೆ ಹಾಕಿದ್ಮೇಲೆ ಫಿಟ್ ಆಗುತ್ತೆ. ತಡಿ ಅದು ಹಾಂ ಜಗ್ ಸರಿ ಯವ್ವ ಸರಿ. ಹಾಕು ತಡಿ. ಜಗ್ ತಳಗೆ ಹಾಕು. ಸಾಕಾ? ಕೂತ್ ನೋಡ್ರಿ. ನಾಲ್ಕು ಮೂಲೆ ರಿಕ್ ಕೂತು. ಈಗ ಬೆಡ್ಶೀಟ್ ಯಾವ ಬೇಕಾದ್ರೆ ಹೆಂಗೆ ಬೇಕಾದಂಗೆ ಚೇಂಜ್ ಮಾಡ್ಕೋಬೋದು. ಈಗ ತಳಗೆ ಸಾಕಾ? ಎಷ್ಟು ಚಂದ ಕೂತೈತೆ ನೋಡ್ರಿ. ಟೋಟಲಿ ಫಿಟ್ ಬೆಡ್ಶೀಟ್. ಯಸ್, ಹೆಂಗೆ ಬೇಕಾದಂಗೆ ಹೋಗಿ ರೀ. ಚಲ್ ವೈಟ್. ಓಕೆ, ಈಗ ಬೆಡ್ ಅನ್ನಿಸ್ತು. ಆದರೆ ನಮ್ಮ ಕಾಟ ಒಂದು ಮಿಸ್ ಐತಿ. ಕಾಟ ಒಂದು ಬಂತಂದ್ರೆ ಬರೋಬ್ಬರಿ ಆಗತ್ತೆ. ಅಂದರೂ ಭಾರಿ ಗಟ್ಟಿ ಹೇಳಿ. ಅಲ್ಲಿಂದ ಹತ್ತಿ ಬರ್ತೀವಿ ಅಂದ್ರೆ ಹತ್ತಬಾರ್ದು ಅಂತಾರೆ ಸ್ಟೆಪ್ಸ್. ಅಂದ್ರೂ ಸಣ್ಣ ಹುಡ್ರ ಆಗ್ಬಿಟ್ಟಿವಿ ನಾವು. ನೋಡ್ರಿ, ಅಲ್ಲಿಂದ ಬರಾಗುತ್ತೀವಿ ಎಲೆ ತೊಗೊಂಬ ನಮ್ಮ ಮನೆಗಂತ. ಅಲ್ಲಿಂದ ನಾವು ಇವ್ರಿಗೆ ಎಲೆ ತಂದು ಕೊಡ್ಬೇಕು ಪೂಜೆಕ್ಕೆ. ಏಯ್ ಏನ ಓ ಬಾ ಹೆಂಗೆ ಕಾಣ್ತೀವಿ ನಾವು ಇಬ್ರು ದೋಸ್ತರು ಸಾಲಿಗಿಲಿ ಹೋಗುವುದಿಲ್ಲ ಡೈರೆಕ್ಟ್ ಸೀದಾ ಮದುವೆನೇ ಈಗ ನೆಕ್ಸ್ಟ್. ಇನ್ನೊಂದು ಸ್ವಲ್ಪ ದಿನ ತಮ್ಮ ಬೇಕಾ ತಂಗಿ ಬೇಕಾ ಹುಚ್ಚರು? ಹಾಂ, ಇದು ಟೀ ಆ್ಯಂಡ್ ಕಾಫಿ ನನಗಿನ ಹೇಳಿಲ್ಲ, ಹೇಳಾರ್ದ ಮಾಡ್ಯಾರ. ದೀಪ ಹೌದಾ? ಓಕೆ, ಅಂದ್ರೆ ನಮಗೆ ಕೇಳಾರ್ದ ಟೀ ಮಾಡಿರೋ ಕಾಫಿ ಮಾಡಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕುಡಿಬೇಕು. ಆದರೆ ಸ್ವಂತ ಕುಡಿಯೋಂಗಿಲ್ಲ. ಒಂದು ಸ್ವಲ್ಪ ದಿನ ಹಾಲನ್ನು ಅವಾಯ್ಡ್ ಮಾಡ್ಯಾರ. ತಿನ್ನೇನಾಗಲ್ಲ. ಹಾಂ, ಚಲೋ ಅದು ಪ್ರೋಟೀನ್. ಇದ್ರೊಳಗೆ ಉಪ್ಪು ಹೋಗಿಲ್ಲ, ಒಡೆದು ಹಾಕಿಲ್ಲ ಇವರು. ಈ ಏನು ಈಗ ಒಡೆದು ಈ ಕಡೆ ಹಾಕಿ ಮತ್ತೆ ಉಪ್ಪು ಹಾಕೋದು ಅದ್ರಾಗ ಇದ್ರೊಳಗೆ ತಿನ್ನಲ್ಲ. ಬಾಯ್ಲ್ಡ್ ಸಾಲ್ತಾವ ನಾವು ಹಂಗೆ ತಿನ್ನಾಕ ನಿಂತ್ರ. ಅದು ಒಡೆದು ತಿಂದ್ರೆ ಮಜಾ ಅವ್ರಲ್ಲ ಸುಂತ. ನಾ ಹಂಗೆ ತಿಂತೀನಿ ಬಿಡ್ರಪ್ಪ, ನೀವಿಬ್ರೆ ತಿನ್ರಿ. ಆಮೇಲೆ ಇದಾ ಚಾಕ್ಲೇಟ್ ಫ್ಲೇವರ್ ಹೌದಾ? ಅಲ್ಲಿದು ಸಾಕಾ? ರೈಟ್. ಎಲ್ಲದ ಅಡಿಕೆ ಹೇ ಬಾ ಪಟ ಅಂತ ಕಿಚನ್ದಾಗ ನಿಂತು ಕರ್ದಂಗೆ ಆತ ನನಗೆ. ಅಂಜೆ ಬಿಟ್ಟ ನಾವು ಓದ್ತೇನೆ. ಅದ್ರಾಗ ಇಲ್ಲಿ ಕಾಂತಾರ ಪಿಕ್ಚರ್ ಮ್ಯೂಸಿಕ್ ಹಾಕ್ಯಾನ ಅಲ್ಲಿ. ಯಾರ ದೇವ್ರಿಂದಲ್ಲ, ದವ್ ಎಂಟ್ರಿ ಕೊಡ್ತೈತಲ್ಲ ಆ ಮ್ಯೂಸಿಕ್. ಡವ್ ಇಲ್ಲ ಮತ್ತು ವಿಲನ್ಗಳು ಯಾರು ಅವರು? ಅಯ್ಯೋ, ಮತ್ತೆ ಒಟ್ನಲ್ಲಿ ದೆವ್ವ. ಇವತ್ತು ಬರೀ ತಿನ್ನೋದ ತೋರಿಸೋದಾಗೈತಿ. ನಮ್ಮ ಇವತ್ತು ಡಿನ್ನರ್, ರಾತ್ರಿ ಊಟ ಹಂಚ ಮೇಲೆ ಹುರಿದಿದ್ದು ಆಲೂಗಡ್ಡಿ ನೋಡಿ ಮಸ್ತ್. ಚಿಪ್ಸ್ಕಿನ ಟೇಸ್ಟ್ ಅನ್ನಿಸ್ತಾವು. ಆಮೇಲೆ ಇಲ್ಲಿ ಏನು ಮಾಡಿದ್ದು? ರಸಮ್ ರೈಸ್ ಅಂತ. ಒನ್ ಪಾಟ್ ರಸಮ್
ರೈಸ್. ಈ ರಸಮ್ ರೈಸ್ ಸಪ್ರೇಟ್ ತಿನ್ನೋದಕ್ಕಿಂತ ಎರಡು ಸೇರಿಸಿ ಒಂದ್ರೊಳಗೆ ಕುದಿಸ್ಯಾಳ. ವಾ ಬೆಂಕಿ ಸ್ಮೆಲ್ ಹೆಂಗೆ ಬರತ್ತೆ? ರಸಮ್ ಗತ್ಲೆ ರಸಮ್ ರೈಸ್. ಹೆಸರು ಏನು ಗೊತ್ತಾ? ಏನು? 1 ಪಾಟ್ ರಸಮ್ ರೈಸ್. 1 ಪಾಟ್ ರಸಮ್ ರೈಸ್. ಬಿಸಿ ರಸಮ್ ರೈಸ್. ಇನ್ನೂ ಸ್ವಲ್ಪ ಅಳಸ ಸಾಕು ನಡೀತೈತಿ. ಹಾಂ ಗಮ್ಮನ ಹೋಗ್ತೈತಿ ನೋಡಿ ಜೀರಿಗೆ ಸ್ಮೆಲ್ಲ. ಹಾಗೇನು ಸಾಕು. ಬರ್ರಿ ಎಲ್ಲರೂ ಊಟ ಮಾಡೋಮ್ರಿ. ಏನೇನು ಮಾಡಿದ್ವಿ ಅಂತ ತೋರಿಸಿದಿವತ್ತ. ಇಷ್ಟಿತ್ತು ನೋಡ್ರಿ ನಮ್ದು ಇವತ್ತಿನ ಲಾಗು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಮಾಡಿ.